ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ RBI ಆಫೀಸ್ ಅಟೆಂಡೆಂಟ್ ಅಂತ 2026ರಲ್ಲಿ ಹಲವಾರು ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ದಾರೆ. ಇವು ನಮ್ಮ ಕರ್ನಾಟಕದಲ್ಲಿ ಹಲವಾರು ಹುದ್ದೆಗಳಿದ್ದಾವೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಮೊದಲೇದಾಗಿ 10ನೇ ತರಗತಿಯನ್ನು ಪಾಸಾಗಿದ್ದರೆ RBI ಆಫೀಸ್ ಅಟೆಂಡೆಂಟ್ ಅಂತ ಹುದ್ದೆಗಳನ್ನು ಅರ್ಜಿಯನ್ನು ಹಾಕಬಹುದು. ಇದು ಯಾವ ರೀತಿಯಾಗಿ ಹುದ್ದೆ ಇರ್ತದೆ ಅಂದರೆ, ನೀವು ಆಫೀಸ್ನಲ್ಲಿ ಹೆಲ್ಪರ್ ಟೈಪು ಕಾಫಿ, ಟೀ ಮತ್ತು ಫೈಲ್ಗಳನ್ನು ನೀಡುವುದಾಗಿರುತ್ತದೆ. ಇದಕ್ಕೆ ಯಾವ್ಯಾವ ಕ್ವಾಲಿಫಿಕೇಷನ್ ಬೇಕು ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ಮೊದಲೇದಾಗಿ ನೋಡೋದಾದರೆ, ಇದು RBI ಆಫೀಸ್ ಅಟೆಂಡೆಂಟ್ ಅಂತ 2026ರಲ್ಲಿ ಕಾಲ್ಫಾರ್ಮ್ ಆಗಿದೆ. ಇದು ಕರ್ತವ್ಯವನ್ನು ನೀವು ಭಾರತದಾದ್ಯಂತ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಹುದ್ದೆಗಳು ಕೂಡ ಖಾಲಿದ್ದಾವೆ. ಇವು ಬೆಂಗಳೂರಿನಲ್ಲಿ ಬರ್ತವೆ. ಬೆಂಗಳೂರಿನಲ್ಲಿ ಟೋಟಲು 16 ಹುದ್ದೆಗಳು ಖಾಲಿ ಇದ್ದಾವೆ. ನೀವು ಬೆಂಗಳೂರಿನಲ್ಲಿ ಸೆಲೆಕ್ಟ್ ಆಗಬಹುದು ಅಥವಾ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಸೆಲೆಕ್ಟ್ ಆಗ್ಬೋದು. ಟೋಟಲ್ ಹುದ್ದೆಗಳು ನೋಡೋದಾದರೆ 572 ಹುದ್ದೆಗಳಿದ್ದಾವೆ ರೀ. ಟೋಟಲ್ 572 ಇದ್ದಾವೆ. ಅದರೊಳಗೆ ಬೆಂಗಳೂರಿನಲ್ಲಿ 16 ನೋಟಿಫಿಕೇಷನ್ಗಳನ್ನು ಖಾಲಿ ಮಾಡಿಸಲಾಗಿದೆ. ಇಲ್ಲಿ ನೀವು ಮೊದಲೇದಾಗಿ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ 10ನೇ ತರಗತಿಯನ್ನು ಪಾಸಾಗಿರಬೇಕು. ಇದು ಯಾವುದೇ ರೀತಿಯ ಮೆರಿಟ್ ಲಿಸ್ಟ್ ಮುಖಾಂತರ ಅಲ್ಲ, ಇದಕ್ಕೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇದೆ. ಹಾಗಾಗಿ ನೀವು ಜಸ್ಟ್ ಪಾಸ್ ಆದರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು. ಇದರ ಜೊತೆಗೆ ನಿಮ್ಮದು ವಯೋಮಿತಿ ಅಂದರೆ ನಿಮ್ಮ ವಯಸ್ಸು ಎಷ್ಟಾಗಿರ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಲು ಮೊದಲೇದಾಗಿ ದಿನಾಂಕ 1/1/2026ಕ್ಕೆ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಆಗಿರ್ಬೋದು, ಗರಿಷ್ಠ ವಯಸ್ಸು 25. 18ರಿಂದ 25 ಏಜ್ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಲು ಅರ್ಹರಿರುತ್ತಾರೆ. ಇದರ ಜೊತೆಗೆ OBC ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾರೆ. ಅಂದರೆ 25 ಇದ್ದಿದ್ದು ಎಕ್ಸ್ಪಾಂಡ್ ಮಾಡಿ 28 ಆಯಿತು. ಇದರ ಜೊತೆಗೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಇದರ ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. ಇದಾದ ನಂತರ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಅಂದರೆ, ಮಾಸಿಕ ವೇತನ ಬೇಸಿಕ್ ಪೇಮೆಂಟು 24,250ರಿಂದ 53,550ವರೆಗೆ. ಅಂದರೆ ನೀವು ಸೆಲೆಕ್ಟ್ ಆದ ನಂತರ TA, DA, HRA ಮತ್ತು ಅದರ್ ಅಲೋನ್ಸಸ್ ಎಲ್ಲ ಸೇರಿ ಟೋಟಲ್ ನಿಮ್ಮ ಕೈ ಹ್ಯಾಂಡ್ 40ರಿಂದ 50 ಸಾವಿರ ಕಟ ಪೇಮೆಂಟ್ ಬಂದು ತಲುಪುತ್ತದೆ. 40ರಿಂದ 50 ಸಾವಿರ ನಿಮಗೆ ಪೇಮೆಂಟ್ ಕೈಗೆ ಬರುತ್ತದೆ. ಇದರ ಜೊತೆಗೆ ನಿಮ್ಮನ್ನು 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕಿದ ನಂತರ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಮೊದಲೇದಾಗಿ ಆನ್ಲೈನ್ ಮುಖಾಂತರ ಒಂದು ಪರೀಕ್ಷೆ ನೀಡ್ತಾರೆ. ಈ ಎಕ್ಸಾಮ್ ಪಾಸ್ ಆದ ನಂತರ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಅಂದರೆ ಲೋಕಲ್ ನೀವು ಯಾವ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದೀರಿ ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಈಗ ಆನ್ಲೈನ್ ಪರೀಕ್ಷೆ ಇರ್ತೈತೆ ಅಂತ ಹೇಳಿದಾಯಿತು. ಆನ್ಲೈನ್ ಪರೀಕ್ಷೆಗೆ ಯಾವ ಸಿಲೆಬಸ್ ಇರುತ್ತದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಮೇನ್ ಕಾನ್ಸೆಪ್ಟ್ ಆಗಿರುತ್ತದೆ. ನೀವು ನೋಡ್ಬೋದು ವಿದ್ಯಾರ್ಥಿಗಳೇ, ನಾವು ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಯಾವ ನೋಟಿಫಿಕೇಷನ್ ಇರುತ್ತದೆ ಮತ್ತು ಆ ಪರೀಕ್ಷೆಯನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ, ಎಕ್ಸಾಮ್ ಪ್ಯಾಟರ್ನ್ ಕೂಡ ಡಿಸ್ಕಷನ್ ಮಾಡ್ತೀವಿ. ಹಾಗಾಗಿ ನಿಮಗೆ ಇದು ಉಪಯುಕ್ತವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಬರ್ರಿ. ಇಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸೋದಾದರೆ ಆನ್ಲೈನ್ ಪರೀಕ್ಷೆಯಲ್ಲಿ ಏನೇನು ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಒಂದು ರೀತಿ ಕನ್ನಡಿಸ್ಕೊಂಬರೋಣ. ಮೊದಲೇದಾಗಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ರೀಸನಿಂಗು 30 ಕ್ವಶನ್ಗಳಿರ್ತವೆ, 30 ಮಾರ್ಕ್ಸ್ ಆಯಿತು. ಇದರ ಜೊತೆಗೆ ಜನರಲ್ ಇಂಗ್ಲೀಷು 30 ಕ್ವಶನ್ನು 30 ಮಾರ್ಕ್ಸ್ ಆಯಿತು. ಇದರ ಜೊತೆಗೆ ಜನರಲ್ ಅವೇರ್ನೆಸ್ GK ಅಂತ ಬರ್ತೈತಿ. GK ಎಷ್ಟು 30 ಕ್ವಶನ್ನು 30 ಮಾರ್ಕ್ಸ್ ಆಯಿತು. ಇದು ನ್ಯೂಮರಿಕಲ್ ಅಬಿಲಿಟಿ, ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತೈತಿ ರೀ. 30 ಕ್ವಶನ್ನು 30 ಮಾರ್ಕ್ಸು. ಟೋಟಲ್ಲು 120 ಕ್ವಶನ್ಗಳಿಗೆ 120 ಮಾರ್ಕ್ಸ್ ಆಯಿತು. ಇದಕ್ಕೆ ಎಷ್ಟು ಗಂಟೆ ಅವಧಿ ಕಾಲಾವಕಾಶ ನೀಡ್ತಾರೆ ಅಂದರೆ 90 ನಿಮಿಷ. ಅಂದರೆ 1.5 ಗಂಟೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಬರೀಬೇಕು. ನೀವು ಕರ್ನಾಟಕದ ಅಭ್ಯರ್ಥಿಗಳು ಕೇಳ್ಬೋದು, ಇಲ್ಲರಿ ಸರ ನಾವು ಯಾವ ಡಿಸ್ಟಿಕ್ಕಿಗೆ ಬರ್ಬೋದು ಅಥವಾ ಯಾವ ಸ್ಟೇಟಿಗೆ ಬಂದು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಕೇಳ್ಬೋದು. ನೀವು ಮೋಸ್ಟ್ಲಿ ಬೆಂಗಳೂರಿಗೆ ಹಾಕ್ರಿ. ಇದಾದ ನಂತರ ಎಕ್ಸಾಮ್ ಸಿಟಿಗಳನ್ನು ಎಲ್ಲಿ ತೊಗೋಬೇಕಂದ್ರೆ, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಎಕ್ಸಾಮ್ ಸೆಂಟರ್ ಇದ್ದಾವೆ. ಅವುಗಳನ್ನು ಕೂಡ ಚೂಸ್ ಮಾಡ್ಕೋಬೋದು. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇದಾಗಿ ಬೆಳಗಾವಿ ಇರ್ಬೋದು, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇವು ಏನಂದರೆ RBI ಆಫೀಸ್ ಅಟೆಂಡೆಂಟ್ಗೆ ಹುದ್ದೆಗಳನ್ನು ಅರ್ಜಿ ಸಲ್ಲಿಸೋರಿಗೆ ಪರೀಕ್ಷಾ ಕೇಂದ್ರಗಳು. ಇದರಲ್ಲಿ ನೀವು ಮೂರು ಪರೀಕ್ಷಾ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಲು ಅಪ್ಲಿಕೇಶನಲ್ಲಿ ಹಾಕಲು ನಿಮಗೆ ಅವಕಾಶವನ್ನು ನೀಡಿದ್ದಾರೆ. ನಿಮಗೆ ಸಮೀಪ ಆಗಿರುವ 3 ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಆಗಿ ಬರುತ್ತದೆ. ಇನ್ನು
ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿ ಆಗಿರ್ಬೋದು, OBC ಅಭ್ಯರ್ಥಿ ಆಗಿರ್ಬೋದು, EWS ಅಭ್ಯರ್ಥಿಗಳಾಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳಿಗೆ 450 ರೂಪಾಯಿ ಫೀ ಇರುತ್ತದೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು PWD ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಹಾಗಾಗಿ ನೀವು ಖಂಡಿತವಾಗಲೂ ಎಲ್ಲರೂ ಅಪ್ಲಿಕೇಶನನ್ನು ಸಲ್ಲಿಸಿ. ಈಗ ನೋಡೋದಾದರೆ 10th ಎಲ್ಲರೂ ಮುಗಿಸಿರ್ತೀರಿ. 18ರಿಂದ 25 ಏಜ್ ಇದ್ದರೆ ಖಂಡಿತವಾಗಲೂ ಅಪ್ಲೈ ಮಾಡಿರಿ. ನಿಮಗೆ ಲೋಕಲ್ ಡಿಸ್ಟಿಕಲ್ಲಿ ಎಕ್ಸಾಮ್ ಬರುತ್ತದೆ, ಹೋಗಿ ಬರೆದು ಬಂದು ನೀವು ರಿಸಲ್ಟ್ಗಾಗಿ ಕಾಯಬಹುದು. ಇನ್ನು ನೀವು ಆನ್ಲೈನ್ ಪೇಮೆಂಟನ್ನು ಯಾವ ರೀತಿ ಮಾಡಬೇಕಂದ್ರೆ ಫೋನ್ಪೇ, ಗೂಗಲ್ ಪೇ ಅಥವಾ ಡೆಬಿಟ್ ಕಾರ್ಡ್ ಈ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಇನ್ನು ಕೊನೆಯದಾಗಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಜನವರಿ 15, 2026ರಂದು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ತೀರಿ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ಕೋತವ್ರಿ. ಗೊತ್ತಾಗಲಿಕ್ಕಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತಿಳಿಸ್ಕೊಡುತ್ತೇನೆ. ಇದಾದ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಫೆಬ್ರವರಿ 4, 2026. ಜನವರಿ 15 ಸ್ಟಾರ್ಟ್ ಆಗಿ ಫೆಬ್ರವರಿ 4ನೇ ತಾರೀಕಿಗೆ ಮುಕ್ತಾಯ ಆಗ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನೆಂದರೆ ತಾತ್ಕಾಲಿಕ ಆನ್ಲೈನ್ ಪರೀಕ್ಷೆ ದಿನಾಂಕವನ್ನು ಬಿಟ್ಟಿದ್ದಾರೆ. ಇದು ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ. ಇದು 100% ಆ್ಯಕ್ಯುರೇಟ್ ಆಗುತ್ತದೆ. ಫೆಬ್ರವರಿ 28ರಿಂದ ಮಾರ್ಚ್ 1. ನೋಡಿ ಸ್ನೇಹಿತರೆ, ನೀವು 1 ತಿಂಗಳು ಅಥವಾ 2 ತಿಂಗಳು ಕನಿಷ್ಠ ಹಾರ್ಡ್ ವರ್ಕ್ ಮಾಡಿದರೆ 100% ನಿಮ್ಮದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗುತ್ತದೆ. ಹಾಗಾಗಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕಲು ಇಲ್ಲಿ ಫೆಬ್ರವರಿ 28ರಿಂದ ಮಾರ್ಚ್ 1ರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀನಿ ಅಂತ ಡೇಟ್ ಬಿಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಅನೌನ್ಸ್ ಆದ ಕೂಡ ನಿಮಗೆ ಒಂದು ಸ್ಮಾಲ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇವೆ. ನೀವು ಇದನ್ನು ತಿಳಿದುಕೊಳ್ಳಲು ಏನು ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು. ಈ ಮಾಹಿತಿ ಉಪಯುಕ್ತವಾಗಿದೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.